ರಾಜಧಾನಿ ಬೆಂಗಳೂರಲ್ಲಿ ಜಿಬಿಎ ಎಲೆಕ್ಷನ್ಗೆ ಕವಿದಿರುವಂಥ ಸುದೀರ್ಘ ಗ್ರಹಣ ಮೋಕ್ಷವಾಗತ್ತಾ? ಮೋಕ್ಷ ಆದರೆ ಯಾವಾಗ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಎಲೆಕ್ಷನ್ಗೆ ಸಂಬಂಧಿಸಿ. ಜಿಬಿಎ ಎಲೆಕ್ಷನ್ನ ಭವಿಷ್ಯ ಏನು ಎತ್ತ ಅನ್ನೋದು ಇವತ್ತು ಡಿಸೈಡ್ ಆಗಬಹುದು. ಸುಪ್ರೀಂ ಕೋರ್ಟಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಸರ್ಕಾರ ಕೇಳ್ತಾ ಇದೆ, ಜನಗಣತಿ ಇದೆ, ಮುಂಗಾರು ಕಾಲಿಡ್ತಾ ಇದೆ, ಜೂನ್ 30ರ ಒಳಗಾಗಿ ಎಲೆಕ್ಷನ್ ಮುಗಿಸೋದಕ್ಕಾಗಲ್ಲ, ಸಮಯ ಕೊಡಿ ಅಂತ ಸರ್ಕಾರ ಕೇಳ್ಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪತ್ತಾ ಅನ್ನೋದು ಪ್ರಶ್ನೆ. ಯಾಕಂತಂದ್ರೆ ಈ ಪ್ರಪಂಚದಲ್ಲಿ ಹಿಂದೊಂದು ಕಾಲದಲ್ಲಿ ಡೈನೋಸರ್ಗಳಿತ್ತು ಅಂತ ನಾವು ಯಾವ ರೀತಿ ಹೇಳ್ತೀವೋ ಅದೇ ರೀತಿ ರಾಜಧಾನಿ ಬೆಂಗಳೂರಲ್ಲಿ ಕಾರ್ಪೊರೇಟರ್ಗಳು ಅನ್ನೋರು ಇದ್ರು ಅನ್ನೋದನ್ನು ಹೇಳುವಂತ ಸ್ಥಿತಿ. 2020ರಿಂದ ಇಲ್ಲೊಂದು ಚುನಾಯಿತ ಸ್ಥಳೀಯಾಡಳಿತ ಇಲ್ಲ, ಚುನಾಯಿತ ಜನಪ್ರತಿನಿಧಿಗಳಿಲ್ಲ. 2020ಕ್ಕೆ ಲಾಸ್ಟ್. ಅದಕ್ಕೂ 5 ವರ್ಷ ಹಿಂದೆ ಎಲೆಕ್ಷನ್ ಆಗಿತ್ತು. 11 ವರ್ಷ ಆಯ್ತು ಎಲೆಕ್ಷನ್ ಆಗದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, ಏನ್ ಸಮಸ್ಯೆ ಇವರಿಗೆ ಎಲೆಕ್ಷನ್ ನಡೆಸೋದಕ್ಕೆ? ಪ್ರತಿ ಬಾರಿ ನೆಪಗಳನ್ನ ಹುಡುಕೋದು, ನೆಪಗಳನ್ನ ಕೊಡೋದೇ ಆಗಿಬಿಟ್ಟಿದೆ. ಹಿಂದಿನವರು ಇದ್ದಾಗಲೂ ಹಂಗೆ, ಈಗಿನವರು ಹಂಗೇನೆ. ಎಸ್ ರಕ್ಷತ್, ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಇಬ್ರಿಗೂ ಕೂಡ ಎಲೆಕ್ಷನ್ ನಡೆಸೋ ಮನಸ್ಸಿಲ್ಲ ಅನ್ಸುತ್ತೆ. ಆಡಳಿತ ಪಕ್ಷದಲ್ಲಿ ಕೂತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಲೆಕ್ಷನ್ ಮಾಡಿಸೋ ಮನಸ್ಸಿಲ್ಲ. ಎಲೆಕ್ಷನ್ ನೀವು ಯಾಕೆ ನಡೆಸ್ತಾ ಇಲ್ಲ ಅಂತೇಳಿ ಪ್ರತಿಧ್ವನಿಯಾಗಿ ಕೇಳುವಂತಹ ಪ್ರತಿಪಕ್ಷವೂ ಕೂಡ ಬಾಯಿ ಮುಚ್ಚಿ ಕೂತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಅಂದ್ರೆ ಬಹಳ ಮೂಲದಿಂದ ಬೇರೂರಿರುವಂತಹ ಭ್ರಷ್ಟಾಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನ ಶಾಸಕರಿಗೂ ಕೂಡ ಇಲ್ಲಿ ಎಲೆಕ್ಷನ್ ನಡೆಸುವಂತಹ ಮನಸ್ಸಿಲ್ಲ ಅನ್ನೋದು ಬಟಾ ಬಯಲಾಗಿರ್ತಕ್ಕಂಥದ್ದು ರಕ್ಷತ್. ಹಾಗಾಗಿ ಎಲೆಕ್ಷನ್ ಮುಂದೂಡೋದಕ್ಕೆ ಯಾವೆಲ್ಲ ಕಾರಣಗಳು ಬೇಕೋ ಆ ಕಾರಣಗಳನ್ನ ನೀಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಇದನ್ನ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಜೂನ್ 30ರೊಳಗೆ ಎಲೆಕ್ಷನ್ ನಡೆಸಬೇಕು ಅಂತ ತಾಕೀತು ಮಾಡಿತ್ತು, ಆದೇಶವನ್ನ ಕೂಡ ಹೊರಡಿಸಿತ್ತು. ಇದು ನನ್ನ ಕಡೆಯ ಆದೇಶ, ಈ ಆದೇಶಕ್ಕೆ ಅನುಗುಣವಾಗಿ ನಡ್ಕೋಬೇಕು. ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಕೇಸ್ಗಳನ್ನ ಹಾಕಿದ್ರು ಕೂಡ ಆ ಕೇಸ್ಗಳು ವಿಚಾರಣೆ ನಡೀತಾ ಇರಲಿ. ಆ ಕೇಸ್ಗಳಿಗೆ ಸಂಬಂಧಪಟ್ಟಂತ ವಿಚಾರಣೆಗಳನ್ನ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತರೋದು ಬೇಡ. ಅದನ್ನ ಹೊರತುಪಡಿಸಂತೆ ಎಲೆಕ್ಷನ್ ನಡೆಯೋದಂತೂ ಗ್ಯಾರಂಟಿಯಾಗಿ ನಡೆಸಲೇಬೇಕು ಅನ್ನುವಂಥ ತಾಕೀತನ್ನ ಆದೇಶವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಇಷ್ಟಾಗಿಯೂ ಕೂಡ ಇಂತಹ ಒಂದು ಆದೇಶವಿದ್ರೂ ಕೂಡ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಇದೀಗ ರಾಜ್ಯ ಚುನಾವಣಾ ಆಯೋಗದ ಮೂಲಕ ಸರ್ಕಾರ ಹೋಗಿ ನಿಂತಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ನೀಡ್ತಿರುವಂತಹ ಕಾರಣ ಅಂದ್ರೆ ಮಳೆಗಾಲ ಶುರುವಾಗಿದೆ, ಮಕ್ಕಳ ಎಕ್ಸಾಮ್ ಶುರುವಾಗುತ್ತೆ, ಸಿಬ್ಬಂದಿಗಳ ಕೊರತೆ ಇದೆ, ಜೊತೆಗೆ ಜನಗಣತಿ ಕೂಡ ನಡೀತಾ ಇದೆ. ಇದೆಲ್ಲದರ ಜೊತೆಗೆ ಮತ್ತೆ ಎಪಿಕ್ ಕಾರ್ಡ್ಗಳ ಏನಿದೆ ಅದರ ಬದಲಿಗೆ ನಾವು ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಡ್ತೀವಿ. ಈ ರೀತಿಯಾದಂತಹ ಹಲವಾರು ಕಾರಣಗಳನ್ನ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಮತ್ತೆ ಹೋಗಿ ಅಪೀಲ್ ನ ಹಾಕೊಂಡಿರ್ತಕ್ಕಂಥದ್ದು. ಅದರ ಅರ್ಜಿ ವಿಚಾರಣೆ ಇವತ್ತು ಬರ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶದ ಪ್ರಕಾರ ಜೂನ್ 30 ಕೂಡ ಹತ್ರ ಬರ್ತಾ ಇದೆ. ಕೇವಲ ಒಂದು ತಿಂಗಳ ಮೇಲೆ ಒಂದು 10 ದಿವಸ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಅಷ್ಟರೊಳಗಡೆ ಚುನಾವಣಾ ಆಯೋಗ ಎಲೆಕ್ಷನ್ ಡೇಟ್ ನ ಅನೌನ್ಸ್ ಮಾಡಬೇಕಾಗಿತ್ತು. ಈ ಮಧ್ಯದಲ್ಲಿ ರಾಜ್ಯ ಚುನಾವಣಾ ಆಯೋಗ ಒಂದು ಪ್ರೆಸ್ ಮೀಟ್ ಕೂಡ ಮಾಡುತ್ತೆ. ಹಾಗೇನೆ ಇಲ್ಲಿನ ಅಧಿಕಾರಿಗಳ ಜೊತೆ ಯಾರೆಲ್ಲ ಇದ್ದಾರೆ, ಜಿಬಿಎ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ಒಂದು ಸಭೆಯನ್ನ ನಡೆಸಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿಕೆಯನ್ನ ಕೂಡ ನೀಡುತ್ತೆ. ಅಂದ್ರೆ ಜೂನ್ 14ರಿಂದ ಜೂನ್ 20ರೊಳಗೆ ನಾವು ಎಲೆಕ್ಷನ್ ನಡೆಸಬೇಕು ಅಂತ ಸಿದ್ಧತೆಯನ್ನ ಮಾಡ್ಕೊತಾ ಇದ್ದೀವಿ. ನಿಮ್ಮ ಒಂದು ಸಮಯಾವಕಾಶ ಏನಿದೆ ಅದನ್ನ ಹೇಳಿ ಅಂತ ಹೇಳ್ಬಿಟ್ಟು. ಇದಿಷ್ಟಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ನ ಇವತ್ತಿನ ಒಂದು ಆದೇಶ ಏನಿದೆ, ಇವತ್ತಿನ ಒಂದು ಅರ್ಜಿ ವಿಚಾರಣೆ ಏನಿದೆ, ಅದು ಬಹಳನೇ ಎಲ್ಲರ ಗಮನವನ್ನ ಹರಿಸಿ, ಎಲ್ಲರ ಚಿತ್ತ ಇದೀಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ ಬಿದ್ದಿರ್ತಕ್ಕಂಥದ್ದು. ಯಾಕಂತಂದ್ರೆ ಯಾವ ರೀತಿಯಾದಂತಹ ಆದೇಶ ಬರುತ್ತೆ ಅಂತೇಳಿ ಎರಡೂ ಪಕ್ಷದವರು ಜೊತೆಗೆ ಸ್ಥಳೀಯ ಪಕ್ಷಗಳು ಈಗಾಗಲೇ ಸಾಕಷ್ಟು ಜನ ಎಲೆಕ್ಷನ್ ನಿಲ್ಲಬೇಕು, ಚುನಾವಣೆಯನ್ನ ಗೆಲ್ಲಬೇಕು, ಜಿಬಿಎಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂತ ಆಕಾಂಕ್ಷೆಯನ್ನ ಇಟ್ಕೊಂಡಿರುವಂತವರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ರಕ್ಷತ್, ಧನ್ಯವಾದ ರಕ್ಷಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.